ದೋಸ್ತ ಮುಂಜಾನೆ ಎದ್ದ ಕಿಸಿಂದ ಚಹಾ ಕುಡಿಯಾಕ ಕರ್ಕೊಂಡ್ ಬಂದಾನ. ಆದ್ರ ಪೈಸಾ ಖಾಲಿ ಅಕೌಂಟ್ನಾಗ ಬರೀ 5 ರೂಪಾಯಿ. ಚಾಂಗಿನಿ ಮುಂದ್ ವೇಟ್ ಮಾಡ್ಕೊಂಡ್ ನೋಡಾತೀವಿ. ಆದ್ರ ಗಾಡಿ ತೊಳಿಬೇಕಂತ ಹೇಳಿ ಬಂದಿವಿ. ಹಂಗ ಬಕೆಟ್ ತಗೊಂಡ್ ಬಂದಿವಿ. ಆದ್ರ ಅಕೌಂಟ್ನಾಗ ಪೈಸಾನೇ ಇಲ್ಲ. ಸೊ ಯಾವ್ದ್ರ ಫೋನ್ ಹಚ್ಕೊಂಡ್ ಕಿಸಿಂದ ರೊಕ್ಕ ಹಾಕ್ಸ್ಕೊಂಡ್ ಚಾಗಿ ಕುಡ್ಕೊಂಡ್ ಹೋಗ್ಬೇಕೀಗ. ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನ. ಬೈ ಚಾ ಕುಡ್ಸೋ ಬೈ 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 ಇದನ್ ಸ್ವಲ್ಪ ಹಿಡ್ಕೊ. ಉಪಾಧ್ಯಕ್ಷರೇ ಸ್ವಲ್ಪ ಹಿಡ್ಕೊಳ್ಳಿ. ಬೈ ಬೈ ನನ್ ಕೈಗೆ ಲಕ್ ಕೊಡ್ತಿದ್ಯಾ? ನಾನೇ ಹಾಕ್ತೀನಿ ಬಿಡಿ. ಓಟಿ ತಿನ್ನೋ ಒಂದು ಚೂಟಿ ಆಗ್ಬಿಟ್ಟು ನನ್ ಕೈಗೆ ಅಗ್ಗ ಕೊಡ ಸಮತ್ರ ಬಿಟ್ಟಾಕೋ. चा पिरा रोजे आवे भाई भाई चा पिरा रोजे ಹತ್ತು ಪೇರಿ. ಈಗ ಮಾರ್ನಿಂಗ್ ಎದ್ದೀವಿ. ಇವತ್ತು ಹೆಂಗಾದ್ರು ಸಂಡೇ ಐತಿ, ಎಲ್ಲಿ ಹೋಗಿಲ್ಲ. ಮತ್ತ ಜಿಮ್ನು ಬಂದಿರ್ತೈತಿ ಇವತ್ತ. ಸೊ ಅದಕ್ಕೆ ನಾ ಮತ್ತ ನಮ್ ದೋಸ್ತ ಇವತ್ತು ಈ ಕಡೆ ಅಡ್ಡಾಡಕ್ ಬಂದಿವಿ. ಇವತ್ತು ಈ ಕಡೆ ಮಾರ್ನಿಂಗ್ ಚಾ ಕುಡ್ಸಾಕತ್ತಿ ಕರ್ಕೊಂಡ್ ಬಂದಾನ. ಅಂತೂ ಇಂತೂ ಚಾ ಕುಡ್ಸಿದ ಪೂರಾ ಹಿಂದ ಮಡ್ಡಿನೇ ಕಾಣತೈತಿ. ಸೊ ಮಾರ್ನಿಂಗ್ ಎದ್ದ ಕೇಸಿಂದ ಈ ಕಡೆ ವಾಕಿಂಗ್ ಮಾಡ್ಕೊಂಡ ಆಮೇಲೆ ಏನಾರ ಕೆಲ್ಸ ಇದ್ರೆ ಹೋಗುದು, ಇಲ್ಲ ತಂದ್ರ ಇಲ್ಲ. ಸೊ ಇವತ್ತು ಹೆಂಗಾದ್ರು ಸಂಡೇ ಇರ್ತೈತಿ, ಮನಿ ಕೆಲ್ಸ ಇರ್ತೈತಿ. ಹಂಗಿಲ್ಲ ಅಲ್ಲಿ ಹೋಗುದು ಇದು ಮಾಡುದು ಅಂತ ಹೇಳಿ. ಸೊ ಅದಕ್ಕೆ ಗಾಡಿ ತಗೊಂಡ್ ಈ ಕಡೆ ಅಡ್ಡಾಡ್ಕೋತ ವಾಕಿಂಗ್ ಮಾಡ್ಕೋತ ಮಜಾ ಮಾಡ್ಕೋತ ಟೈಮ್ ಪಾಸ್ ಮಾಡ್ಕೋತ. ಮೊನ್ನೆ ಗಾಡಿನೂ ಬುಕ್ ಮಾಡ್ಯಾನ. ಒಂದ ಡ್ರೀಮ್ ಸೈನ್ ಗಾಡಿ ಬುಕ್ ಮಾಡ್ಯಾನ. ಸೊ ಗಾಡಿನೂ ಭಾಳ ಅಂದ್ರೆ ಭಾಳ ಹೊಲಸಾಗೈತಿ. ಹಂಗೈತಿ ನೋಡ್ರಿ ಹೊಸ ಗಾಡಿ. ಎಲ್ಲಿಂದ ತುಡುಗ್ ಮಾಡ್ಕೊಂಡ್ ಬಂದಾರ ಹಂಗ ಆಗ್ಬಿಟ್ಟೈತಿ. ಸೊ ಬಗಿಟ್ನು ತೊಗೊಂಬಂದಾನ. ಅಣ್ಣ ಈಗ ಹೆಂಗಾದ್ರ ದೋಸ್ತಂಗ್ ಗಾಡಿ ಐತಿ ಹೇಳಿ ತೊಳಿತಾನ. ಅದಿಲ್ ಭಯ. ಸೊ ಮಾರ್ನಿಂಗ್ ಹಿಂಗ್ ವಾಕಿಂಗ್ ಮಾಡ್ಕೋತ ದೋಸ್ತರ ಜೊತೆ ಕುಡ್ಕೊಂಡ ಸ್ವಲ್ಪ ಚಾಗಿ ಕುತ್ಕೊಂಡ. ಕೆಲವ್ರು ಹೊತ್ತಾರ ಚಾ ಕುಡಿಬಾರ್ದ, ಅದು ಇದು ಅದು ಸೆಕೆಂಡ್ರಿ. ಏನಾದ್ರ ಜೊತೆ ಎಜುಕೇಶನ್ ಹ್ಯಾಪಿ ಆಗಿರೋದು ಅದು ಮ್ಯಾಟರ್ ಆಗಿ ಎಕ್ಸರ್ಸೈಸ್ ಮಾಡತಾನ. ಭಾಳ ದಿನದ ಮೇಲೆ ಸಿಕ್ಕಾನ. ಅಣ್ಣನ್ 6 ಪ್ಯಾಕ್ ತೋರಿಸ್ತಾನ ಈಗ. ಅಣ್ಣನ್ 6 ಪ್ಯಾಕ್. ಅಣ್ಣ 8 ವರ್ಷ ಜಿಮ್ ಮಾಡತಾನಂದ್ರ ಒಂದ್ 20 ವರ್ಷ ಆಯ್ತವ. ಸಣ್ಣ ಇದ್ದಾಗಿಂದ ಜಿಮ್ ಮಾಡ್ಯಾನ. ಅದಕ್ಕೆ ಇಟ್ಟ ಜಿಮ್ ಮಾಡಿದ್ರ ಹೈಟ್ ನಿಂದಿರ್ತೈತಿ ಅಂತ ಹೇಳಿ ಅಣ್ಣನ ಅನ್ಸಿಕೆ ಐತದ. ಅವನಿಗೆ ಕೆರ ಹಿಡ್ದೋಗವನೆ, ಇವನಿಗೆ ಮದುವೆ ಬೇರೆ ಕೇಳು ಎಲ್ಲ ಅವನವನು. ಸಣ್ಣ ಇದ್ದಾಗಿಂದ ಜಿಮ್ ಮಾಡ್ಯಾನತ್ತ. ಅದಕ್ಕ ಒಂದ್ ಹೈಟ್ ಇಷ್ಟ ಆಗ್ಬಿಟ್ಟೈತ. ಸೊ ಬಾಜು ನಿಂದ್ರ ತೋರಿಸ್ತೀನಿ ಒಂದ್ ಹೈಟ್ ಎಷ್ಟೈತಿ. ನೋಡ್ರಿ ಇಲ್ಲ ಇಲ್ಲಿ ಬರ್ತಾನೆ. ಈಗ ಜಿಮ್ ಗಿಮ್ ಮಾಡತ್ತದ ಮಾಡಂಗಿಲ್ಲ. ದೋಸ್ತ ಇದ್ರೆ ಹಿಂಗಿರ್ಬೇಕು ನೋಡ್ರಿ ದೋಸ್ತ. ಅವನ್ ಗಾಡಿ ಇರ್ಲಿಲ್ಲ ಅಂದ್ರು ಅಣ್ಣ ಗಾಡಿ ತೊಳ್ಯಾತಾನ. ಅದು ನಂದ್ ಗಾಡಿ ತೊಳ್ಯಾತಾನ. ಹೇ ರಾಜು ಭಾಯ್ ಗಾಡಿ ತೊಗೊಂಡಿವ್ರಿ ನೋಡ್ರಿ ಗಾಡಿ. ಸೊ ಇದು ನಮ್ಮೂರ್ ಕೆರೆ ಐತಿ. ಪೂರಾ ಇಲ್ಲಿಂದ ಪೂರಾ ಇಲ್ಲಿ ತನ ಅಣ್ಣ ಸುಮ್ಕುತಾನ ಗಾಡಿ ತೊಳ ಅಂತ ಹೇಳಿ. ಫಸ್ಟಿಗೆ ನೀರಷ್ಟು ಹೊಡೆದಾನ. ಪೂರಾ ಗಾಡಿ ನಾನ ತೊಳೆದೀನಿ. ಆಮೇಲೆ ಹೇಳ್ತಾನವ ನಾನ ತೊಳೆದೀನಿ ಅಂತ ಹೇಳಿ. ಜಸ್ಟ್ ಸಾಯಂಕಾಲ ಆಗೈತಿ. ಈ ಕಡೆ ವಾಕಿಂಗ್ ಮಾಡ್ಬೇಕಂತ ಹೇಳಿ ಬಂದೀನಿ. ಮನ್ಯಾಗ ಕೂತ್ರ ಒಂಥರ ಟೈಮ್ ಹೋಗಂಗಿಲ್ಲ ಅನ್ನೋ ಫೀಲ್ ಬರ್ತೈತಿ. ಸೊ ಅದಕ್ಕ ಈಗ ವಾಕಿಂಗ್ ಮಾಡತ್ತೀನಿ. ಸಾಯಂಕಾಲ ಮನ್ಯಾಗ ಕೂತ್ರೆ ಏನೈತಿ ಅಂತ ಹೇಳಿ ವಾಕಿಂಗ್ ಮಾಡತ್ತೀನಿ. ವ್ಯೂ ನೋಡ್ರಿ ಹೆಂಗೈತಿ. ಇನ್ನ ಸ್ವಲ್ಪ ಸಾಯಂಕಾಲ ಆಯ್ತಂದ್ರ ಸೊ ಮಸ್ತ್ ವ್ಯೂ ಕಾಣ್ತೈತಿ. ಸ್ಟಾರ್ ಆಗೈತಿ. 6:30 ಭಾರಿ ಮಸ್ತ್ ಬರ್ತೈತಿ. ಆಲ್ಮೋಸ್ಟ್ ನಮ್ ಇಂಡಿಯನ್ಸ್ ಪೀಪಲ್ ಏನ್ ಮಾಡ್ತಾ ಇರತ್ತಂದ್ರ ಅಷ್ಟ ಫಿಟ್ನೆಸ್ ಬಗ್ಗೆ ಜಾಸ್ತಿನೇ ಇದು ಮಾಡಂಗಿಲ್ಲ. ಸೊ ಡೈಲಿ ವಾಕಿಂಗ್ ಮಾಡೋದು ಇದು ಹೆಲ್ತ್ಗೆ ಬಾಳ ಅಂದ್ರ ಬಾಳ ಬೆನಿಫಿಟ್ಸ್ ಅದಾವು. ಸೊ ಅದಕ್ಕ ವಾಕಿಂಗ್ ಮಾಡ್ಬೇಕು ಡೈಲಿ. ಫಿಟ್ನೆಸ್ ಆಗ 1 ಅವರ್ ಟೈಮ್ ಕೊಡ್ಬೇಕ್ರಿ. ನಮ್ಮ ಜೀವಕ್ಕ ನಾವ್ 1 ತಾಸನು ಕೊಡಂಗಿಲ್ಲ ಅಂತಂದ್ರ ಏನ್ ಮಾಡುದ್ರಿ. ಜಿಮ್ಮಿಗೆ ಹೋಗ್ಲಿಲ್ಲ ಅಂತಂದ್ರೂ ಮಾರ್ನಿಂಗ್ 1 ಟೈಮ್ ವಾಕಿಂಗ್, ಇಲ್ಲಾಂದ್ರ ಈವ್ನಿಂಗ್ ಆದ್ರೆ 1 ಟೈಮ್ ವಾಕಿಂಗ್ ಹೆಲ್ತಿಗೆ ಬಹಳ ಒಳ್ಳೇದದ.
ಸೊ ಅದಕ್ಕೆ ಡೈಲಿ 1 hour ಕಾರ್ಡಿಯೋ ಮಾಡ್ರಿ. ಎಲ್ಲರೂ ಹೇಳ್ತಾರೆ ಜಿಮ್ಮಿಗೆ ಹೋಗ್ರಿ. ಜಿಮ್ಮಿಗೆ ಹೋಗ್ಲಿಲ್ಲ ಅಥವಾ ನಡೀತದ್ರಿ. ಸೊ ನಾವು ಫಿಟ್ನೆಸ್ ಆಗಿರ್ಬೇಕಂದ್ರೆ ಜಿಮ್ಮಿಗೆ ಹೋಗ್ಬೇಕಂತ ಹೇಳಿ ಏನಿಲ್ಲ. ಸೊ ಕರೆಕ್ಟಾಗಿ ಡಯಟ್ ಫಾಲೋ ಮಾಡಿದ್ರೆ, ಡೈಲಿ ವಾಕಿಂಗ್ ಮಾಡಿದ್ರೆ, ಫ್ಯಾಟ್ ಲಾಸ್ ಮಾಡ್ಬೇಕಂತಂದ್ರೆ ರನ್ನಿಂಗ್ ಮಾಡ್ಬೇಕಂತ ಹೇಳ್ತಾರ. ಆದ್ರೆ ಡೈಲಿ ವಾಕಿಂಗ್ ಮಾಡಿ ಮತ್ತು ಕ್ಯಾಲರಿ ಡೆಫಿಸಿಟ್ ಡಯಟ್ ಫಾಲೋ ಮಾಡಿದ್ರೆ ಕಂಪಲ್ಸರಿ ರಿಸಲ್ಟ್ ಬರ್ತೈತಿ. ಜಿಮ್ಮಿಗೆ ಹೋಗ್ಬೇಕಂತ ಹೇಳಿ ಏನಿಲ್ಲ. ಹೋಮ್ ವರ್ಕೌಟ್ ಮಾಡಿದ್ರು ನಡಿತೈತಿ. 1 ತಾಸು ವಾಕಿಂಗ್ ಮಾಡಿದೆ ಅಂತಂದ್ರೆ ಹೆವಿ ಹ್ಯಾಪಿ ಫೀಲ್ ಅನ್ನಿಸ್ತೈತಿ, ಮೈಂಡ್ ಫ್ರೆಶ್ ಆಕೈತಿ. ಸೊ ಅದಕ್ಕೆ ನನಗೆ ಬ್ಯಾಡ್ ಅಂತಂದ್ರೂ ನಾ ಮಜಬೂರ್ದಾಗ ಮಾಡ್ತೀನಿ. ಟೈಮ್ದಾಗ ಎಲ್ಲರೂ ಮಾತಾಡ್ಕೊತ ಟೈಮ್ ಪಾಸ್ ಮಾಡ್ಕೊತಿರ್ತಿದ್ವಿ. ಆದ್ರೆ ಈಗ ನೋಡ್ರಿ ಯಾರೂ ಇಲ್ಲ. ಸೊ ಟೈಮ್ ಯಾವ ರೀತಿ ಚೇಂಜ್ ಆಕೈತೆ ಅಂದ್ರೆ, ಟೈಮ್ ಇದ್ದಾಗ ಏನ್ ಮಾಡ್ಕೋಬೇಕು ಅದೇ ಮಾಡ್ಕೋಬೇಕ್ರಿ. ಸೊ ಟೈಮ್ ಇರಾರ್ದಾಗ ನಾವು ಏನ್ ಮಾಡ್ತೀವಿ ಬಿಡ್ತೀವಿ ಅದು ಸೆಕೆಂಡ್ರಿ. ಏನ್ ಆಕೈತೆ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಸೊ ಟೈಮ್ ಇದ್ದಾಗ ಇದೆಲ್ಲ ನೀರಿತ್ತ. ಆದ್ರೆ ಈಗ ನೋಡ್ರಿ ಪೂರಾ ಖಾಲಿ ಆಕುತೈತಿ. ಇದುವರೆಗೆ ಹೋಗಿದೀನಿ. ಸೊ ಈಗ 7 ಈಗ ಬಂದೀನಿ. ಫ್ರೆಶ್ ಆಗಿ ಮತ್ತೆ ಎಲ್ಲರ ಹೋಗ್ಬೇಕ. ನೋಡ್ರಿ ಗುಡಿ ಪೂಜೆನೂ ಆಲಾತ. ನಾನು ರೆಡಿ ಆಗಿದ್ದೀನಿ.